ರಾಶಿ ಭವಿಷ್ಯ ವಿಶೇಷ ಮತ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ, ನಮ್ಮ ಜೊತೆಗಿದ್ದಾರೆ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಓಂ ಗೌರೀ ಮಿಮಹಯ ಸಲಿಲಾನಿ ದಕ್ಷದೇ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಪದೇ ನವಪದೇ ಭೂವಚೇ ಸಹಸ್ರ ಅಕ್ಷರ ಪ್ರಮೇಯೋಮಂ ಶ್ರೀ ಮಹಾಗೌರಿಯೇ ನಮಃ. ಗುರುಜಿ, ದ್ವಾದಶ ರಾಶಿಯ ಫಲಾನುಭವಿಗಳು ಏನು? ಖಂಡಿತ ಇವತ್ತಿನ ದಿವಸ ವಿಶೇಷವಾಗಿ ಇರ್ತಕ್ಕಂಥದ್ದೇನಂತಂದರೆ, ಉತ್ತರ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ನಡೀತಾ ಇರ್ತಕ್ಕಂಥದ್ದು. ಉತ್ತರ ಫಲ್ಗುಣಿ ನಕ್ಷತ್ರ ಅಂತಕ್ಕಂಥದ್ದು ಕೂಡ ಕರೀತಕ್ಕಂಥದ್ದು. ಪ್ರಪ್ರಥಮ ಬಾರಿಗೆ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ವಾಹನದಿಂದ, ಸ್ಥಿರಾಸ್ತಿಯಿಂದ, ತಾಯಿಯಿಂದ ಧನಾಗಮನವಾಗ್ತಕ್ಕಂಥದ್ದು. ಅಲಂಕಾರಿಕ ವಸ್ತುಗಳ ಮಾರಾಟ ಕ್ಷೇತ್ರದವರಿಗೆ, ಹೂವು, ಹಣ್ಣು, ಬಟ್ಟೆ, ಗೃಹಾಲಂಕಾರಿಕ ವಸ್ತುಗಳ ಮಾರಾಟ ಕ್ಷೇತ್ರದವರಿಗೆ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದು. ಹೆಣ್ಣು ಮಕ್ಕಳಿಂದ ಕುಟುಂಬದಲ್ಲಿ ಕಲಹ ಮತ್ತು ನೆಮ್ಮದಿ ಭಂಗವಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದನ್ನ ಇವತ್ತಿನ ದಿವಸ ಈ ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಕೇತುವೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಪ್ರಯಾಣದಲ್ಲಿ ನಿರಾಸಕ್ತಿಗಳು ಮೂಡ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಹಿರಿಯ ಸಹೋದರಿಯೊಂದಿಗೆ ಕಲಹಗಳಾಗ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಪತ್ರ ವ್ಯವಹಾರಗಳಲ್ಲಿ ನಿಧಾನದ ಪ್ರಗತಿಯನ್ನ ಅಥವಾ ನಿಧಾನದ ಪ್ರಗತಿಯ ಜಯವನ್ನ ಸಾಧಿಸ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ವೃಷಭ ರಾಶಿಯದ್ದಾಗಿರತಕ್ಕಂಥದ್ದು. ಓಂ ಶ್ರೀ ಸ್ವರ್ಣಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಕುಟುಂಬಕ್ಕಾಗಿ ಧನವ್ಯಯವನ್ನು ಮಾಡ್ತಕ್ಕಂಥದ್ದು. ಕುಡಿತ, ಮೋಜು ಮಸ್ತಿಗಾಗಿ ಅಧಿಕ ಖರ್ಚುಗಳನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದು. ಅನ್ಯರಿಗಾಗಿ ಸಾಲವನ್ನು ಕೊಟ್ಟು ಸ್ವಲ್ಪ ಸಂಕಷ್ಟವನ್ನು ನೋಡಿಕೊಳ್ಳುವಂಥದ್ದು, ನಷ್ಟವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆಗೆ ಮನಸ್ಸನ್ನು ಮಾಡಿ ಸ್ವಲ್ಪ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದನ್ನ ಇವತ್ತಿನ ದಿವಸ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಶ್ರೀಹಮ್ಮನವರಿಗೆ ಹಾಲಿನ ಅಭಿಷೇಕವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕ ಲಾಭವನ್ನು ನೋಡ್ತಕ್ಕಂಥದ್ದು. ಮಕ್ಕಳಿಂದ ಅಪಮಾನಕ್ಕೀಡಾಗತಕ್ಕಂಥ ಒಂದು ಸನ್ನಿವೇಶ, ಪ್ರಯಾಣದಲ್ಲಿ ಕಿರಿಕಿರಿ ಮತ್ತು ವಾಗ್ವಾದಗಳಾಗ್ತಕ್ಕಂಥದ್ದನ್ನ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಮುತ್ತೈದೆಯರಿಗೆ ಮಲ್ಲಿಗೆ ಹೂವನ್ನ ಮುಡಿಯನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಆಕಸ್ಮಿಕವಾಗಿ ದೂರ ಪ್ರದೇಶದಲ್ಲಿ, ವಿದೇಶಗಳಲ್ಲಿ ಉದ್ಯೋಗ ದೊರಕತಕ್ಕಂಥದ್ದು. ಕಿರಿಯ ಸಹೋದರಿ, ನೆರೆಹೊರೆಯ ಮಹಿಳಾ ಮಿತ್ರರಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಭಾವ. ಉದ್ಯೋಗದ ಅಸ್ಥಿರತೆಗಳಿಂದ, ಕೆಲಸ ಕಾರ್ಯಗಳ ಅಡೆತಡೆಗಳಿಂದ ದಾಂಪತ್ಯದಲ್ಲಿ ಜಗಳಗಳು ಬರ್ತಕ್ಕಂಥದ್ದನ್ನ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ನಿಂಬೆ ಹಣ್ಣಿನ ರಸದಿಂದ ಮಾಡಿದಂಥ ಒಂದು ಪ್ರಸಾದವನ್ನ ಕುಲದೇವತೆಗೆ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಪ್ರಯಾಣದಿಂದ ಅನುಕೂಲ ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು. ಉದ್ಯೋಗ ನಿಮಿತ್ತ ಪ್ರಯಾಣಕ್ಕಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥ ಒಂದು ಸಂದರ್ಭ. ತಂದೆಯಿಂದ ಅಥವಾ ಮಾವನಿಂದ ದಾಂಪತ್ಯದಲ್ಲಿ ವಿರಸಗಳು ಹೆಚ್ಚಾಗ್ತಕ್ಕಂಥದ್ದು. ಹಣಕಾಸಿನ ವಿಚಾರವಾಗಿ ಒತ್ತಡಗಳು ಮತ್ತು ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಕ್ಕಂಥದ್ದನ್ನ ಈ ಕನ್ಯಾ ರಾಶಿಯನ್ನು ನೋಡುವಂಥದ್ದು. ಬಿಳಿಯ ಪುಷ್ಪದಿಂದ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾಲರ್ಸ್ಗಳು ರೆಡಿ ಇದ್ದಾರೆ, ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಮಂತ್ರ ವಿಶೇಷತೆಯನ್ನು ತಿಳಿಸ್ಕೊಡಿ. ಖಂಡಿತ ಇವತ್ತಿನ ದಿವಸ ವಿಶೇಷವಾಗಿ ಇರ್ತಕ್ಕಂಥದ್ದೇನಂತಂದ್ರೆ, ಉನ್ನತಿಗಾಗಿ ಸಾಧನೆಯನ್ನೇ ಮಾಡಬೇಕು. ಏನೋ ಒಂದು ಛಲ ಇದೆ, ಅದನ್ನು ಸಾಧನೆ ಮಾಡಬೇಕು, ಅದರ ಸಿದ್ಧಿ ಆಗಬೇಕು ಅಂತಕ್ಕಂಥ ಒಂದು ಸ್ಥಿತಿಗತಿಗಳಿರ್ತಕ್ಕಂಥವ್ರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಆ ಸಾಧನಾ ಮಾರ್ಗದಲ್ಲಿ ಹೋಗಬಹುದು. ನೀವು ಅಂದುಕೊಂಡಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಧನೆಯನ್ನು ಮಾಡಬಹುದು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಅದರಲ್ಲೂ ಕೂಡ ಆಷಾಢ ಶುಕ್ರವಾರವಾಗಿರ್ತಕ್ಕಂಥದ್ರಿಂದ, ಚಾಮುಂಡೇಶ್ವರಿಯ ಪೂಜೆ ಆಗಿರ್ತಕ್ಕಂಥದ್ರಿಂದ ಇವತ್ತಿನ ದಿವಸದಿಂದ ಈ ಮಂತ್ರವನ್ನು ಪ್ರಾರಂಭ ಮಾಡಿ. ಓಂ ನಮೋ ಭಗವತಿ ತ್ರಿಲೋಚನಂ ತ್ರಿಪುರಂ ದೇವಿ ಅಂಜನೀಂ ಮೇ ಕಲ್ಯಾಣಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನ ಇವತ್ತಿನ ದಿವಸದಿಂದಲೇ ಪ್ರಾರಂಭ ಮಾಡಿ. ಆ ಚಾಮುಂಡೇಶ್ವರಿ ಅನುಗ್ರಹದಿಂದ ನಿಮಗೆ ಸಾಧನೆಯಲ್ಲಿ ಯಶಸ್ಸು ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಇದು ತಾಯಿ ಜಗದಂಬಿಕೆ ಮತ್ತು ಗಣಪತಿಗೆ ಇಬ್ಬರಿಗೂ ಸಂಬಂಧಪಟ್ಟಂಥ ಮಂತ್ರವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಈ ಮಂತ್ರವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ. ಮುಂದೆ ಇನ್ನೂ ಹೆಚ್ಚಿನ ವಿಶೇಷ ಈ ಮಂತ್ರದ ಬಗ್ಗೆ ವಿಶೇಷತೆನ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೀವಿ. ಕಾಯ್ತಾರೆ. ಶುಭವಾಗಲಿ. ಸೊ ಹೈದರಾಬಾದಿಂದ ಉಷಾ ಕಿರಣ್ ಅವರು ಕಾಲರ್ಸ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಉಷಾ ಕಿರಣ್ ಅವರೇ ನಮಸ್ಕಾರ.
ನಮಸ್ತೆ, ಶುಭ ಸುಪ್ರಭಾತ ಗುರೂಜಿ. ಸುಪ್ರಭಾತ. ಶುಭ ನಿಮ್ ಸುಪ್ರಭಾತ. ಡೇಟ್ ಆಫ್ ಬರ್ತ್ ಹೇಳಿ, ಮತ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ಡೇಟ್ ಆಫ್ ಬರ್ತ್ ನನ್ಗೆ ಗೊತ್ತಿಲ್ಲ. ನನ್ನ ಇಷ್ಟವಾದ ಸಂಖ್ಯೆ 7. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮ ಶಿವಾಯ ಗುರೂಜಿ. ಶುಭ ಸುಪ್ರಭಾತ. ಶುಭವಾಗಲಿ ತಾಯಿ. ನಾನು ಸ್ವಲ್ಪ ನಮ್ದು ಅಮ್ಮನ ಜಾಗದ ವಿಷಯ. ನಮ್ಮ ಅಮ್ಮ ತೀರಿಕೊಂಡಿದ್ದಾರೆ. ಅದು ಸ್ವಲ್ಪ ಗಡಿಬಿಡಿಯಲ್ಲಿ ಇದೆ. ನಮ್ಗೆ ನಾವೊಂದು ವಕೀಲರನ್ನು ಹಿಡ್ಕೊಂಡಿದ್ದೇವೆ ಗುರೂಜಿ. ಅದು ನಮ್ಗೆ ಜಾಗ ಸಿಗುತ್ತಾ ಇಲ್ವಾ, ಸ್ವಲ್ಪ ಹೇಳ್ತೀರಾ? 1 ರಿಂದ 12 ಒಳಗೆ ಒಂದು ಸಂಖ್ಯೆ ಹೇಳ್ತಾಯಿ. 1 ರಿಂದ 12, 7. ಈ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಖಂಡಿತವಾಗ್ಲೂ ಸಿಗುತ್ತೆ, ಆದರೆ ನಿಧಾನವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದೇ ಬೇಡ. ಸ್ವಲ್ಪ ಗಡಿಬಿಡಿಗಳು, ಒತ್ತಡಗಳಾಗುತ್ತೆ. ಬಿಟ್ರೆ ಆ ಜಾಗ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಿಗಲೇಬೇಕು, ಸಿಕ್ಕಿಯೇ ಸಿಗುತ್ತೆ. ಸ್ವಲ್ಪ ನಿಧಾನವಾಗ್ತದೆ. ಯಾಕೆಂದ್ರೆ ಪತ್ರಗಳಲ್ಲೆಲ್ಲೋ ಒಂದು ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳಿರ್ತಕ್ಕಂಥ ಒಂದು ಸಂಭವಗಳಿದೆ. ಬಿಟ್ರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಆದಷ್ಟು ಬೇಗ ಪ್ರಾಪ್ತಿಯಾಗಬೇಕು ಆ ಭೂಮಿಯ ಅಂತಕ್ಕಂಥದ್ದನ್ನ ನೋಡಿದಾಗ ಪ್ರತಿ ಶನಿವಾರ ದಿವಸ ಹನುಮಂತನ ದೇವಸ್ಥಾನಕ್ಕೆ ತುಳಸಿ ಮತ್ತೆ ಅದರ ಜೊತೆಯಲ್ಲಿ ಕಗ್ಗತಕ್ಕಂಥದ್ದು ಬರುತ್ತೆ. ಆ ಕಗ್ಗಲಿ ಗಿಡಕ್ಕೆ ಒಂದು 9 ಮಂಗಳವಾರ ಕಾಲ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಿ ಖಂಡಿತವಾಗ್ಲೂ ಕೂಡ ಆ ಭೂಮಿ ಅಂತಕ್ಕಂಥದ್ದು ಆದಷ್ಟು ಬೇಗ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಸೊ ವರಲಕ್ಷ್ಮಿ ಅನ್ನೋರು ತುಮಕೂರಿಂದ ಕರೆ ಮಾಡಿದ್ದಾರೆ. ವರಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಕರೆಕ್ಟ್ ಆಗಿ ಗೊತ್ತಿಲ್ಲ ಮೇಡಮ್, ಅದು ಸರಿ ಇಲ್ಲ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ ಮೇಡಮ್. ನಮಃ ಶಿವಾಯ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳ್ಬೇಕು ತಾಯಿ? ಇಬ್ರದ್ದು ಯಜಮಾನ್ರದ್ದು ನಮ್ದು ಸೇರ್ಸಿ ಯಾರ್ದಾರ ಒಬ್ರದ್ದು ಕೇಳಿಕೊಳ್ಳಿ ತಾಯಿ. 1 ರಿಂದ 12 ಒಳಗಡೆ ಒಂದ್ ಸಂಖ್ಯೆ ಹೇಳ್ತಾಯಿ. ಯಜಮಾನ್ರ ಬಗ್ಗೆ ಮೇಡಮ್. ಸರ್ 7. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ವಿಪರೀತವಾದಂತ ಒಳ್ಳೆಯತನವಿದೆ, ಆದರೆ ವಿಪರೀತವಾದಂತ ಸಿಟ್ಟು, ಸೆಡವು, ಕೋಪ ಇದೆಲ್ಲವನ್ನು ಕೂಡ ನೋಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಮನಸ್ಸು ಒಳ್ಳೆಯದಿದ್ರ ಪರವಾಗಿ ತೊಂದರೆ ಇಲ್ಲ, ಆದ್ರೆ ಇರ್ತಕ್ಕಂಥದ್ದು ಅತಿಯಾದಂತ ಒಳ್ಳೆಯ ಗುಣ ಅಂತಕ್ಕಂಥದ್ದೇನಿದೆ ಅದು ದೌರ್ಬಲ್ಯಯುತವಾಗಿ ಕಾಣ್ತಾ ಇರ್ತಕ್ಕಂಥದ್ದನ್ನು ತೋರಿಸುತ್ತೆ. 1. 2ನೇ ವಿಚಾರಕ್ಕೆ ನೋಡಿದಾಗ ನೋಡುವವರಿಗೆ ಆಳ ಅಲಂಕಾರ ಬಾಳು ಬಡುಕು ಅನ್ನೋ ರೀತಿಯಾದಂತ ಒಂದು ಗಾದೆ ಮಾತುಗಳು ಬರ್ತದೆ. ಅದೇ ರೀತಿನಲ್ಲಿರ್ತಕ್ಕಂಥ ಜಾತಕ ಅಂದ್ರೆ ನೋಡೋರಿಗೆ ನಿಮಗೇನೋ ಅನ್ನೋ ರೀತಿಯಾದಂತ ಒಂದು ಸ್ಥಿತಿ ಇದೆ, ಆದ್ರೆ ಒಳಗಡೆನೆ ಆರ್ಥಿಕವಾದಂತ ವೇದನೆಗಳು ಅಂತಕ್ಕಂಥದ್ದು ವಿಪರೀತವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯಾವುದೂ ಕೂಡ ಏಳಿಗೆಗಳು ಕಾಣ್ತಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ಸಣ್ಣ ಪುಟ್ಟಕ್ಕೂ ಕೂಡ ಆತರ ಮತ್ತೆ ರೇಗಾಡ್ತಕ್ಕಂಥದ್ದು, ವಿಪರೀತವಾದಂತ ಸಿಟ್ಟು, ಸೆಡವು, ಕೋಪಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಇತ್ತೀಚೆಗಂತೂ ಸುಮಾರು 16 ತಿಂಗಳಿಂದ ಇತ್ತೀಚೆಗಂತೂ ಕೂಡ ವಿಪರೀತವಾದಂತ ಆರ್ಥಿಕ ಸಂಕಷ್ಟಗಳನ್ನು ನೋಡ್ತಕ್ಕಂಥದ್ದು. ಸ್ಥಿರಾಸ್ತಿ ವಿಚಾರಕ್ಕೆ ಏನಾದ್ರೂ ನಷ್ಟಗಳಾಗಬೇಕು ಅನ್ನೋ ರೀತಿಯಾದಂತ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಗೊಂದಲಗಳು ಅಥವಾ ನಷ್ಟವಾಗಬೇಕು ಅನ್ನೋ ರೀತಿಯಾದಂತ ಒಂದು ಸ್ಥಿತಿಗತಿಗಳು ಏನಾದ್ರೂ ಒಂದು ನಿರ್ಮಾಣ ಆಗಿರಬೇಕು ಅಂತ ಹೇಳ್ತದೆ. ಹೌದು ಅಲ್ವ ತಾಯಿ? ಗುರುಜಿ, ಒಂದು ಜಮೀನು ಮಾರಾಟಕ್ಕೆ ಇಟ್ಟಿದೀವಿ. ಅದನ್ನೇ ಹೇಳಿದ್ದು, ಹೇಳಿ. ಸ್ವಲ್ಪ ಎಷ್ಟು ಆಗುತ್ತೆ ಅಥವಾ ನಾವ್ ಅನ್ಕೊಂಡಂಗ ಆಗತ್ತಾ ಅಂತ? ಖಂಡಿತ ಆಗತ್ತೆ ತಾಯಿ, ಯೋಚನೆ ಮಾಡ್ತಕ್ಕಂಥದ್ದೇನಿಲ್ಲ. ಒಂದು ಕೆಲಸ ಮಾಡಿ, ಆ ಭೂಮಿನೂ ಕೂಡ ಚೆನ್ನಾಗಿದೆ, ಭೂಮಿ ಯಾರು ಬೇಕಾದ್ರೂ ತಗೊಂಡ್ರು ಕೂಡ ಏಳಿಗೆ ಆಗತ್ತೆ. ಆದರೆ ಆ ಭೂಮಿಯ ಈಶಾನ್ಯ ಭಾಗದಲ್ಲಿ ಒಂದು ಸಣ್ಣದಾಗಿ ಕುತ್ತು ಇದೆ, ಅಂದ್ರೆ ಈಶಾನ್ಯ ಭಾಗ ಕಟ್ಟಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ ಆ ಭೂಮಿಗೆ. ಹೌದಾ? ಆ ಈಶಾನ್ಯ ಭಾಗ ಕಟ್ಟಾಗಿರ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಅಲ್ಲಿ ಒಂದು ಕೆಲಸವನ್ನ ಮಾಡಿ, ಸಾಧ್ಯವಾದರೆ ಒಂದು ಬೇವಿನ ಗಿಡನೋ ಯಾವ್ದಾದ್ರೂ ಒಂದು ಗಿಡವನ್ನ, ಅಂದ್ರೆ ಬೇವಿನ ಗಿಡ ಹಾಕಿದ್ರೆ ಬಹಳ ಒಳ್ಳೆಯದು. ಆ ಬೇವಿನ ಗಿಡವನ್ನ ಹಾಕಿಬಿಟ್ಟು ನೀರು ಹಾಕಿ ಆ ಬೇವಿನ ಗಿಡ ಬೇರನ್ನ ಬಿಡುವುದರೊಳಗಡೆ ಆ ಭೂಮಿ ಮಾರಾಟ ಆಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ವರಲಕ್ಷ್ಮಿ. ಇವಾಗ ಜ್ಯೋತಿ ಕೊಳ್ಳೇಗಾಲಿಂದ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಇದು 11 ಗುರುಜಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕು ತಾಯಿ? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಏನ್ ತಾಯಿ ಹೆಸರೇನು ತಾಯಿ ಅವ್ರದ್ದು? ಡೇಟ್ 11 ಗುರುಜಿ. 9ನೇ ತಿಂಗಳು 2001 ಇಸ್ವಿ. 2001 ಟೈಮ್ 2 ಗಂಟೆ 57 ನಿಮಿಷ ಗುರುಜಿ. 2 ಗಂಟೆ 57 ನಿಮಿಷನಾ? 52 ನಿಮಿಷ. 52 ಯಾವಾಗ ತಾಯಿ? ಮಧ್ಯಾಹ್ನನಾ? ಮಧ್ಯಾಹ್ನ ಗುರುಜಿ. ಗುರುಜಿ ಆಗಲಿ ತಾಯಿ.
ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಮೃಗಶಿರಾ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು ಸೂರ್ಯ ಸ್ವಕ್ಷೇತ್ರ ಬುಧ ಸ್ವಕ್ಷೇತ್ರ ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕ ಪ್ರಕಾರವಾಗಿ ವಿಪರೀತವಾದಂಥ ಮಂಡು, ಹೇಳಿದ ಮಾತನ್ನು ಕೇಳ್ತಲೇ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ, ಅದರಲ್ಲೂ ಕೂಡ ತಾಯಿಗಂತೂ ವಿಪರೀತವಾದಂಥ ನೋವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿಗತಿಗಳು. ಒಳ್ಳೆಯತನವಿದೆ, ಕೆಟ್ಟದನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳಿಲ್ಲ. ಬೇರೆಯವರ ಹತ್ರ ಎಲ್ಲರ ಹತ್ರನೂ ಚೆನ್ನಾಗಿರ್ತಕ್ಕಂಥದ್ದು, ಆದರೆ ತಮ್ಮ ಹತ್ರ ಮಾತ್ರ ಯಾಕೋ ವಿರೋಧಗಳಾಗ್ತಕ್ಕಂಥದ್ದು. ಪ್ರತಿ ದಿವಸವೂ ಕೂಡ ಅವನಿಗೋಸ್ಕರವಾಗಿ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳೇ ಎದುರಾಗಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತದೆ ಈ ಜಾತಕ ಪ್ರಕಾರವಾಗಿ. 2015ರಿಂದ ಈಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಕಫ ಜಾಸ್ತಿ ಕಟ್ತಾ ಇರತಕ್ಕಂಥ ಒಂದು ಸ್ಥಿತಿಗತಿಗಳು, ಸುಸ್ತು ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಬಿದ್ದು ಏನಾದರೂ ಟೂ ವೀಲರ್ಸರು ಅಲ್ಲಿ ಇಲ್ಲಿ ಏನಾದರೂ ಬಿದ್ದು ಏಟು ಮಾಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ಏನಾದರೂ ನಿರ್ಮಾಣವಾಗ್ತಕ್ಕಂಥದ್ದು, ಬೆನ್ನು ಹೊಡೆತ ಮತ್ತೆ ಬೆನ್ನು ಸೆಳೆತಗಳು ಜಾಸ್ತಿ ಆಗ್ತಕ್ಕಂಥದ್ದು. ನೋಡಿ ಬೇಕಾದ್ರೆ ಅವಾಗವಾಗ ಹೇಳ್ತಾ ಇರ್ತಾನೆ ತುಂಬಾ ಸುಸ್ತಾಗತ್ತೆ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದನ್ನ ಸಾಮಾನ್ಯಕ್ಕೆ ಕೇಳಿರ್ತೀರ, ಅದನ್ನು ಹೇಳ್ಕೊಂತಾ ಇರ್ತಾರೆ ಅಂತ ಅನ್ಸುತ್ತೆ. ಹೌದೋ ಅಲ್ವಾ ತಾಯಿ? ಹೌದು ಗುರುಜಿ, ಮುಂದಿನ ಭವಿಷ್ಯ ಹೆಂಗೆ ಗುರುಜಿ ಅಂತ ಗುರುಜಿ. ಖಂಡಿತವಾಗ್ಲೂ ಕೂಡ ಉತ್ತಮವಿದೆ ತಾಯಿ. ಆದರೆ ಗುರುಚಾಂಡಳ ಯೋಗದ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥದ್ರಿಂದ ಆ ಗುರುಚಾಂಡಳ ಯೋಗವದ ಭಂಗವಾಗಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಪ್ರತಿ ಮಂಗಳವಾರ ಈ ಜಾತಕನನ್ನ ಪ್ರತಿ ಮಂಗಳವಾರ ಅಲ್ಲೆಲ್ಲಾರು ಅಮ್ಮನವರ ದೇವಸ್ಥಾನವಿದ್ರೆ ಅಥವಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳೇನಾದರೂ ಇದ್ರೆ ಕಳಿಸ್ಕೊಡಿ. ಅದೇ ರೀತಿಯಲ್ಲಿ ಸಾಧ್ಯವಾದರೆ ಇವನ ಕೈಯಿಂದಲೇ ಪುಟ್ಟ ಮಕ್ಕಳಿಗೆ ಅಥವಾ ಅನಾಥ ಮಕ್ಕಳಿಗೆ ಒಂದು ಅನ್ನದಾನವನ್ನ ಮಾಡ್ತಕ್ಕಂಥದ್ದು ಅಥವಾ ವಸ್ತ್ರದಾನವನ್ನ ಮಾಡ್ತಕ್ಕಂಥದ್ದು ಆವಾಗ ಮಾಡಿಸ್ತಾರೆ. ಇವನ ಭವಿಷ್ಯ ಚೆನ್ನಾಗಾಗುತ್ತೆ. ಶುಭವಾಗಲಿ. ಓಕೆ, ಥ್ಯಾಂಕ್ ಯು ಜ್ಯೋತಿ ಅವರು. ಗುರುಜಿ, ಇನ್ನು ಉಳಿದ 6 ರಾಶಿಗಳ ಭವಿಷ್ಯ ಹೇಗಿದೆ? ಇವತ್ತಿನ ಸಹ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಆಕಸ್ಮಿಕವಾಗಿ ವಿದೇಶಗಳಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ, ಸೌಂದರ್ಯವರ್ಧಕ ವಸ್ತುಗಳ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕಾ ಕ್ಷೇತ್ರದಲ್ಲಿ, ಮೆಡಿಕಲ್ಗಳಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥ ಒಂದು ಸ್ಥಿತಿ, ಮಾತಿನಿಂದ ಉದ್ಯೋಗ ಸ್ಥಳದಲ್ಲಿ ಕಲಹಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳು ಹಾಸಿಗೆ ಹಿಡಿಯುವಂಥ ಒಂದು ಪರಿಸ್ಥಿತಿಯಂತೆ ಬರುವಂಥದ್ದನ್ನು ಇವತ್ತಿನ ಸಹ ಈ ತುಲಾ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಗಂ ಗಣಪತಿಯೇ ನಮಃ ಸರ್ವದೋಷ ನಿವಾರಣಾಯ ಸ್ವಾಹ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಮಾನ ಅಪಮಾನ ಅಪನಿಂದನೆಗಳಿಗೆ ಗುರಿಯಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ವಿರಸ ಬೇಸರ ನಿರುತ್ಸಾಹ ಜಿಗುಪ್ಸೆ ಅತಿ ಹೆಚ್ಚು ಕಾಡ್ತಕ್ಕಂಥದ್ದು, ಉದ್ಯೋಗ ಭರ್ತಿ ಉದ್ಯೋಗದಿಂದ ಸಿಗಬೇಕಾದಂಥ ಅನುಕೂಲಗಳಲ್ಲಿ ಅಡೆತಡೆಗಳಾಗಿ ಒತ್ತಡವನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗುವಂಥದ್ದನ್ನು ಈ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಕಾಗೆಗಳಿಗೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ವಿಪರೀತವಾದಂಥ ರಾಜಯೋಗದ ದಿವಸ, ಸ್ಥಿರಾಸ್ತಿಗಾಗಿ ಗೃಹ ನಿರ್ಮಾಣಕ್ಕಾಗಿ ಮಾಡಿದಂಥ ಒಂದು ಸಾಲದ ಚಿಂತೆ ಮಾನಸಿಕವಾಗಿ ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಪ್ರಯಾಣದಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ಚಿತ್ರವರ್ಣದ ಬಟ್ಟೆಯನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮಕರ ರಾಶಿ, ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಜಯ, ಆದರೆ ಬಂಧುಗಳಿಂದಲೇ ವಿರೋಧಗಳು ಎದುರಾಗ್ತಕ್ಕಂಥದ್ದು, ನೆರೆಹೊರೆಯ ಮಿತ್ರರೊಂದಿಗೆ ಕಲಹಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಲಾಭ ಮತ್ತು ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ವೀರಭದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಹಣಕಾಸಿನ ಅಡೆತಡೆಗಳಿಂದ ಸ್ಥಿರಾಸ್ತಿಯ ಮೇಲೆ ಸಾಲ ಮಾಡುವಂಥ ಒಂದು ಸ್ಥಿತಿಗತಿಗಳು, ಒಡವೆ ವಸ್ತ್ರ ಆಭರಣಗಳನ್ನು ಅಡಮಾನವಿಡುವಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಮಾನಸಿಕವಾಗಿ ಸೋಮಾರಿತನ ಆಲಸ್ಯ, ಉದ್ಯೋಗದಲ್ಲಿ ನಿರಾಸಕ್ತಿಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಗಾಬರಿಗಳು ಹೆಚ್ಚಾಗಿ ಕಾಡ್ತಕ್ಕಂಥದ್ದು, ಆತಂಕಗಳು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು, ನೀರು ಮತ್ತು ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹದಗೆಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಕುಂಭರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಕ್ಲೀಂ ಭದ್ರಕಾಳಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಉದ್ಯೋಗ ಭರ್ತಿಯಿಂದ ಅಥವಾ ಉದ್ಯೋಗ ಬದಲಾವಣೆಯಿಂದ ಪ್ರಯಾಣ ಮಾಡುವಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಸ್ವಯಂಕೃತ ಅಪರಾಧಗಳಿಂದ ನಷ್ಟವನ್ನು ಮಾಡಿಕೊಳ್ತಕ್ಕಂಥದ್ದು, ಸದಾವಕಾಶಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳು, ವೈದ್ಯರಿಗೆ ಗೋಚರದಂತಹ ಒಂದು ಕಾಯಿಲೆಗಳು ಚಿಂತೆಗೀಡು ಮಾಡತಕ್ಕಂಥ ರೀತಿಯಲ್ಲಿ ಬರುವಂಥದ್ದನ್ನು ಮೀನರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಹುರುಳಿಕಾಳಿನಿಂದ ಮಾಡಿದಂತಹ ಒಂದು ಪ್ರಸಾದವನ್ನ ನೈವೇದ್ಯ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ.
ಸೊ ಇವತ್ತಿನ ದಿನ ಯಾವ ವಿಷಯಕ್ಕೆ ಮನೆ ಮದ್ದನ್ನ ತಿಳಿಸ್ಕೊಡ್ತೀರಾ? ಖಂಡಿತ. ಇವತ್ತಿನ ದಿವಸ ಸಾಮಾನ್ಯವಾಗಿ ಯಾರಿಗಾದರೂ ಆಗ್ಬೋದು, ಅಧಿಕ ಉಷ್ಣದ ಒಂದು ಪ್ರಮಾಣಗಳು ಜಾಸ್ತಿ ಆದಾಗ ಇಮ್ಮಡಿಗಳು ಹೊಡಿತಕ್ಕಂಥದ್ದು, ಬಿರುಕುಗಳು ಹೆಚ್ಚಾಗಿ ಕಾಣತಕ್ಕಂಥದ್ದು, ಪದೇ ಪದೇ ಅದರಿಂದ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಇರುವಂಥವ್ರಿಗೆ ಆ ಹಿಮ್ಮಡಿ ಹೊಡೆಯೋದಕ್ಕೆ ರಾಮಬಾಣವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ. ಅರ್ಧ ಚಮಚ ತುಪ್ಪವನ್ನು ತಗೊಳ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಜೇನು ಮೇಣ, ಅಂದರೆ ಆ ಜೇನು ತುಪ್ಪವನ್ನು ತೆಗೆದಿರ್ತಕ್ಕಂಥ ಒಂದು ಹುಟ್ಟಿ ಅಂತಕ್ಕಂಥದ್ದು ಏನು ಕರಿತೀವಿ, ಅಥವಾ ಮೇಣ ಅಂತಕ್ಕಂಥ ಏನು ಕರಿತೀವಿ, ಆ ಜೇನು ಮೇಣವನ್ನು ಇವುಗಳನ್ನು ಸೇರಿಸಿಬಿಟ್ಟು ಕುದಿಸಬೇಕು. ಕುದಿಸಿದ ನಂತರವಾಗಿ ಅದು ಆರಿದ ಮೇಲೆ ಅದನ್ನು ಆ ಇಮ್ಮಡಿ ಒಡೆದಿರತಕ್ಕಂಥ ಒಂದು ಜಾಗದಲ್ಲಿ ಲೇಪನವನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಆ ಸಮಸ್ಯೆಯಿಂದ, ಹಿಮ್ಮಡಿ ಹೊಡಿತಕ್ಕಂಥ ಒಂದು ಸಮಸ್ಯೆಗಳೇನಿದೆ ಅದರಿಂದ ನಿವಾರಣೆ ಹೊಂದಬಹುದು. ಆ ನೋವು ಮತ್ತು ಆ ಬಾಧೆಯಿಂದ ನಿವಾರಣೆ ಹೊಂದೋದಕ್ಕೆ ರಾಮಬಾಣವಾಗುತ್ತೆ. ಶುಭವಾಗಲಿ. ಸೊ ಕಾಲರ್ಸ್ ರೆಡಿ ಇದ್ದಾರೆ ಗುರುಜಿ. ಮನುಕುಮಾರ್ ಅನ್ನೋರು ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮನುಕುಮಾರ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 23/10/91. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಃ ಶಿವಾಯ. 23/10/1991. ಸರಿ ಗುರುಜಿ. ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಒಟ್ಟಿಗೆ. 1ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ. 9. ಈ ಜಾತಕವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ನೋಡಿದಾಗ ವಿಪರೀತವಾದಂಥ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ ಅಂತ ಹೇಳ್ತದೆ. ಉದ್ಯೋಗದಲ್ಲಿ ಪ್ರಗತಿ ಇದೆ, ಪ್ರಗತಿಯನ್ನು ಕಾಣಬೇಕು, ಪ್ರಗತಿ ಆಗತ್ತೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತದೆ ಅಂತ ಹೇಳ್ತದೆ ಈ ಜಾತಕಕ್ಕೆ. ಒಂದು. ಎರಡನೇ ವಿಚಾರಕ್ಕೆ ನೋಡಿದಾಗ ಈ ಜಾತಕ ಸ್ವಲ್ಪ ಜ್ಯೋತಿಷ್ಯವನ್ನ ಅಷ್ಟಾಗಿ ನಂಬದೇ ಇರತಕ್ಕಂಥ ಒಂದು ಸ್ಥಿತಿ. ಅಂದ್ರೆ ಸ್ವಪ್ರಯತ್ನದಲ್ಲಿ ನಾನು ದುಡಿದ್ರೆ ನಾನು ತಿನ್ನಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಜ್ಯೋತಿಷ್ಯ ಅಂತಕ್ಕಂಥದ್ರ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಮನೋಪ್ರವೃತ್ತಿಗಳು ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ತೋರಿಸುತ್ತೆ. ಹೌದೋ ಅಲ್ವೋ? ಹೌದು ಗುರು. ಹೇಳಿ, ಏನಾಗ್ಬೇಕು? ಅದಕ್ಕೆ ಕಾಲ್ ಮಾಡ್ದೇವ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಒಂದು ಕೆಲಸವನ್ನ ಮಾಡಿ, ಪ್ರತಿ ಶುಕ್ರವಾರದ ದಿವಸ ಅಲ್ಲೆಲ್ಲಾದರೂ ಗೌರಿಗೆ ಸಂಬಂಧಪಟ್ಟಂತ ಅಥವಾ ರಾಜರಾಜೇಶ್ವರಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ದೇವಸ್ಥಾನಗಳಿದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡಿ ಅಲ್ಲಿ ಬರ್ತಕ್ಕಂಥ ಒಂದು 5 ಜನ ಮುತ್ತೈದವರಿಗೆ ಅರಿಶಿನ ಕುಂಕುಮ, ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಮನೆಯವ್ರನ್ನ ಯಾರನ್ನಾರು ಹೆಂಗಸರನ್ನ ಕರ್ಕೊಂಡು ಹೋಗ್ಬಿಟ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ನೀವು ಕೈಯಾರೆ ತಾಂಬೂಲವನ್ನ ಆ 5 ಜನ ಮುತ್ತೈದವರಿಗೆ ಒಂದು 11 ಶುಕ್ರವಾರಗಳ ಕಾಲ ಮಾಡಿ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಓಕೆ, ಥ್ಯಾಂಕ್ ಯು ಮನುಕುಮಾರ್ ಅವರೇ. ಗುರುಜಿ, ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಸೊ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಏನೆಲ್ಲ ಫಲಾನುಫಲಗಳು ಸಿಗ್ಲಿವೆ? ಸಾಮಾನ್ಯವಾಗಿ ಇವತ್ತಿನ ದಿವಸ ಚಾಮುಂಡೇಶ್ವರಿಯ ಒಂದು ಪೂಜಾರ್ಥವಾಗಿ, ಯಾಕೆಂದರೆ ತ್ರಿಲೋಕಲ ಸಂಚಾರಿಯಾಗಿರ್ತಕ್ಕಂಥ ಜಗಜ್ಜನನಿಯಾಗಿರ್ತಕ್ಕಂಥ ಆ ಚಾಮುಂಡೇಶ್ವರಿ, ಅವಳ ಒಳಗಡೆನೇ ಲಕ್ಷ್ಮೀ ಅಂತಕ್ಕಂಥದ್ದು, ಲಕ್ಷ್ಮೀ ಪಾರ್ವತಿ ಸರಸ್ವತಿ ಏಕಸ್ವರೂಪದಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥದ್ದು. ಹಾಗಾಗಿನೇ ಆ ಚಾಮುಂಡೇಶ್ವರಿಯ ಒಂದು ಪೂಜೆಯ ದಿವಸ ಲಕ್ಷ್ಮೀ ಕಟಾಕ್ಷ. ಯಾಕೆಂದರೆ ಇವತ್ತಿನ ದಿವಸ ಭಾಳಷ್ಟು ಜನ ಒದ್ದಾಡ್ತಾ ಇರ್ತಕ್ಕಂಥದ್ದನ್ನೇ ಈ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಓದಿಸೋದಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ಅಭಿವೃದ್ಧಿಯನ್ನು ಕೊಡೋದಕ್ಕಾಗ್ತಾ ಇಲ್ಲ, ಯಾಕೋ ಸರಿಯಾದಂಥ ಒಂದು ಆರ್ಥಿಕ ವ್ಯವಸ್ಥೆಗಳು ಸರಿಯಾಗಿ ಕಾಣ್ತಾ ಇಲ್ಲ. ಅಂಥವರೆಲ್ಲರೂ ಕೂಡ ಸ್ವಲ್ಪ ಇವತ್ತಿನ ದಿವಸ ಆಷಾಢ ಶುಕ್ರವಾರ, ಸಾಧ್ಯವಾದರೆ 4 ಆಷಾಢ ಶುಕ್ರವಾರ ದಿವಸನೂ ಕೂಡ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ಚಾಮುಂಡೇಶ್ವರಿಯ ಪೂಜೆಯನ್ನಾದ್ರೂ ಕೂಡ ಮಾಡಿದೆ, ಅಥವಾ ಚಾಮುಂಡೇಶ್ವರ ಸ್ವರೂಪದಲ್ಲಾದ್ರೂ ಕೂಡ ರೂಪದಲ್ಲಾದರೂ ಕೂಡ ಈ ಪೂಜೆಯನ್ನು ಮಾಡಿ, ಅಥವಾ ಲಕ್ಷ್ಮೀ ರೂಪದಲ್ಲಾದ್ರೂ ಕೂಡ ಪೂಜೆಯನ್ನು ಮಾಡ್ತಕ್ಕಂಥದ್ದು. 2 ರೀತಿಯಲ್ಲಿ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಆ ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಸಂಕಷ್ಟಗಳೇನಿದೆ, ನೋವುಗಳೇನಿದೆ, ಅದರಲ್ಲೂ ಬಹಳ ಮುಖ್ಯವಾಗಿ ದಾರಿದ್ರ್ಯತನ ಅಂತಕ್ಕಂಥದ್ದು, ಸೋಮಾರಿತನ ಅಂತಕ್ಕಂಥದ್ದು, ಯಾಕೋ ಏನು ಮಾಡಿದ್ರು ಕೂಡ ದಾರಿದ್ರ್ಯತನ ಹೋಗ್ತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ಪೂಜೆಯನ್ನು ಇವತ್ತಿನ ದಿವಸ ಮಾಡ್ತಕ್ಕಂಥದ್ದು. ಏನಿಲ್ಲ, ಅಷ್ಟದಳ ಕಮಲವನ್ನು ರಚನೆಯನ್ನು ಮಾಡಿಬಿಟ್ಟು ಇವತ್ತಿನ ದಿವಸ ಸಾಧ್ಯವಾದರೆ ಈಗಲಾದರೂ ಮಾಡಬಹುದು, ಅಥವಾ ಸಂಜೆ ಆದರೂ ಕೂಡ ನೀವು ಮಾಡಬಹುದು. ಅಷ್ಟದಳ ಕಮಲವನ್ನು ಮಾಡಿಬಿಟ್ಟು ಅದರ ಮೇಲೆ ಒಂದು ವಿಳೆದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಒಂದು ದೊಡ್ಡದಾದಂಥ ಒಂದು ದೀಪವನ್ನು ಇಡಬೇಕು. ಆ ದೀಪವನ್ನು ಪೂಜೆಯನ್ನು ಮಾಡಿಬಿಟ್ಟು ಚಾಮುಂಡೇಶ್ವರಿ ಸ್ವರೂಪಳಾಗಿರ್ತಕ್ಕಂಥದ್ದು
ದುರ್ಗಾ ಸ್ವರೂಪಳಾಗಿರ್ತಕ್ಕಂಥ ದೀಪದುರ್ಗಾ ಅಂತ ಕರಿತೀವಿ ನಾವು. ದೀಪಸ್ವರೂಪದಲ್ಲಾಗಿರ್ತಕ್ಕ ಆ ದುರ್ಗಾ ಪರಮೇಶ್ವರಿ ಅಂದರೆ ಆ ದುರ್ಗೆ, ಆ ಚಾಮುಂಡೇಶ್ವರಿ ದೀಪಸ್ವರೂಪದಲ್ಲೂ ಇರ್ತಕ್ಕಂಥದ್ರಿಂದ ಆ ದೀಪವನ್ನು ಪೂಜೆ ಮಾಡಿಬಿಟ್ಟು ಸಾಧ್ಯವಾದರೆ ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡಿ. ತುಂಬ ಅದ್ಭುತವಾದಂಥ ಕಾರ್ಯ. ಆಗಲಿಲ್ಲವಾ, ಮಾಡೋದಕ್ಕೆ ಆಗ್ತಾ ಇಲ್ವಾ, ಹೋಗೋದಕ್ಕೆ ಆಗ್ತಾ ಇಲ್ವಾ, ಆ ದೀಪವನ್ನು ಇಟ್ಟು ಪೂಜೆ ಮಾಡಿಬಿಟ್ಟು ಅಷ್ಟದಲ್ಲ ಕಮಲವನ್ನು ರಚನೆಯನ್ನು ಮಾಡಿಬಿಟ್ಟು ಅದರ ಮೇಲೆ ವಿಳೆದೆಲೆ, ಅದರ ಮೇಲೆ, ಯಾಕಂದರೆ ವಿಳೆದೆಲೆ ಯಾಕೆ ಅಂತಂದರೆ ಎಲ್ಲ ಕಡೆ ಬಾಳೆ ಎಲ್ಲ ಬಳಸಿ ಅಂತಕ್ಕಂಥದ್ದನ್ನ ಹೇಳ್ತೀವಿ, ಅಥವಾ ಬೇರೆ ರೀತಿಯಾದಂಥ ರೀತಿಯಲ್ಲಿ ಬಳಸಿ ಅಂತ ಹೇಳ್ತೀವಿ. ವಿಳೆದೆಲೆ ಅಂತಕ್ಕಂಥ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥದ್ದು. ಹಾಗಾಗಿನೇ ವಿಳೆದೆ ಎಲೆ ಮೇಲೆ ಗೌರಿ ಸ್ವರೂಪಳಾಗಿರ್ತಕ್ಕಂಥ, ಚಂದ್ರ ಸ್ವರೂಪಳಾಗಿರ್ತಕ್ಕಂಥ ಅಕ್ಕಿಯ ಮೇಲೆ ದೀಪವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಆ ಅಗ್ರ ಅಂತಕ್ಕಂಥದ್ದು ವಿಳೆದೆಲೆ ಅಗ್ರ, ಆ ತುದಿ ಅಂತಕ್ಕಂಥದ್ದು ಏನಿರ್ತದೆ ಅದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಬರುವಂಥ ರೀತಿಯಲ್ಲಿ ಇಟ್ಬಿಟ್ಟು ಆ ದೀಪವನ್ನು ಶಾಸ್ತ್ರೋಕ್ತವಾಗಿ, ನೀವು ಏನೂ ಇದಿಲ್ಲ, ನಿಮಗೆ ಹೆಂಗೆ ಅನುಕೂಲವಿದೆಯೋ ಆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಪೂಜೆ, ನಿಮಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ ಪೂಜೆಯನ್ನು ಮಾಡಿಬಿಟ್ಟು 24 ಗಂಟೆ ಉರಿಯೋ ರೀತಿಯಲ್ಲಿ ಆ ದೀಪವನ್ನು ನೋಡಿಕೊಳ್ಳಿ. ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿ, ನನ್ನ ಮನೆ ದಾರಿದ್ರ್ಯತನ ಹೋಗಿ ಬೆಳಕು ನನ್ನ ಮನೆಯಲ್ಲಿ ನೆಲೆಸುವಂಥ ರೀತಿಯಲ್ಲಿ ನೀನು ಸದಾಕಾಲ ನನ್ನ ಮನೆಯಲ್ಲಿ ನೆಲೆಸಿ ನನಗೆ ಆಶೀರ್ವಾದವನ್ನು, ಅನುಗ್ರಹವನ್ನು ಕೊಡು ಅಂತ ಹೇಳ್ಬಿಟ್ಟು ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತವಾಗಲೂ ಕೂಡ ಚಾಮುಂಡೇಶ್ವರಿ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಿ ಇವತ್ತಿನ ದಿವಸ. ಶುಭವಾಗಲಿ. ಧನ್ಯವಾದ ಗುರುಜಿ. ಇಷ್ಟೊತ್ತು ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ.